ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನೆಲಮಂಗಲದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ದ ಇಡ್ಲಿ ಸ್ಪಾಟ್ ಅಂತಲೇ ಕರೆಸ್ಕೊಳ್ಳೋ ಗಾರ್ಡನ್ ರೆಸ್ಟೋರೆಂಟ್ ಮುಂಭಾಗದಲ್ಲೇ ಇದೆ. ಇದು ಸುಮಾರು 30 ವರ್ಷದ ಹಿಂದೆಯಿಂದ ಈ ಅಂಗಡಿ ನಡೆಸ್ತಾ ಬಂದಿದ್ದಾರೆ. ಆ ಅಂಗಡಿನ ವಿಸಿಟ್ ಮಾಡ್ತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ಟೇಸ್ಟು ಪ್ರತಿಯೊಂದು ನೋಡೋಣ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಬಟ್ಟೆ ಹಾಕಿ ಇಡ್ಲಿ ಮಾಡ್ತೀವಿ ನಾವು. ಕವರ್ ಯಾವುದೇ ಕಾರಣಕ್ಕೂ ಹಾಕಲ್ಲ ಇಡ್ಲಿ ಮಾಡೋದಕ್ಕೆ. ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ತುಂಬ ಹೋಟೆಲ್ಗೆ ಬಗೆ ಬಗೆಯಾದಂಥ ಡಿಶಸ್ಗೆ ಫ್ಯಾನ್ಸ್ ಇರ್ತಾರೆ. ಇಲ್ಲಿ ಇವ್ರು ಕೊಡೋ ಚಟ್ನಿಗೆ ಅಂತ ಒಂದು ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ. ಇಲ್ಲಿ ಕೊಡೋ ಚಟ್ನಿನ ಸಪ್ರೇಟಾಗಿ ಕವರ್ ಗಟ್ಟಲೆ ತಗೊಂಡೋಗೋ ಜನ ಕೂಡ ಇದ್ದಾರೆ. ಸಂಜೆ 7 o'clock ಮೇಲೆ ಏನಾದರೂ ನೆಲಮಂಗಲ ಬಸ್ ಸ್ಟಾಪ್ ಹತ್ರ ಕ್ರೌಡ್ ಆಯಿತು ಅಂದರೆ ಅದು ಇವ್ರ ಹೋಟ್ಲಿಗೆ ಮಾತ್ರನೇ. ಅಷ್ಟು ಫೇಮಸ್ ಆಗಿದೆ ಇವ್ರ ಹೋಟ್ಲು. ಸುಮಾರು 30 ವರ್ಷದಿಂದ ಅದೇ ಟೇಸ್ಟ್ ಜೊತೆಗೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇವರು ಈ ಹೋಟ್ಲನ್ನು ನಡೆಸ್ಕೊಂಡು ಬಂದಿದ್ದಾರೆ. NVR ಕ್ಯಾಟ್ರಿಂಗ್ ಅಂತ ಮಾಡಿದ್ದೀವಿ. 30 ವರ್ಷದನ್ನು ಕ್ಯಾಟ್ರಿಂಗು ಮಾಡ್ತೀವಿ. ಫ್ರೀ ಇದ್ದಾಗ ಸಂಜೆ ಹೊತ್ತು ಮೊಬೈಲ್ ಕ್ಯಾಂಟೀನ್ ಮಾಡ್ತೀವಿ. ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು. ದಿನ ಇಡ್ಲಿ ಚಿತ್ರಾನ್ನ ಕಾಮನ್ ಇರುತ್ತೆ. ಬೇರೆ ಬೇರೆ ಐಟಮ್ಸಲ್ಲಿ ದಿನ ಒಂದು ಚೇಂಜ್ ಮಾಡ್ತಾ ಇರ್ತೀವಿ. ಇವತ್ತು ಪುಳಿಯೋಗರೆ ಮಾಡಿದ್ವಿ ಸ್ಪೆಷಲ್ಲಾಗಿ. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀವಿ, ಇಡ್ಲಿ ಮಾಡಿದ್ದೀವಿ. ಏನಾಗುತ್ತೆ, ಎಷ್ಟು ಪ್ಲೇಟ್ ಹೋಗ್ತಾರಲ್ಲ? ಅಂದಾಜು ಒಂದು 400 ಪ್ಲೇಟ್ ಮಾಡ್ತೀವಿ ಎಲ್ಲ ಸೇರಿಸಿ. ಹೌದು. ಪ್ರೈಸಿಂಗ್ ಏನೇನಾಗುತ್ತೆ ಇಡ್ಲಿದು, ಚಿತ್ರಾನ್ನದವೆಲ್ಲ? ಎಲ್ಲ 50 rupees ಮಾಡಿದ್ದೀವಿ. ಈಗ ಗ್ಯಾಸ್ ಸಮಸ್ಯೆ ಇರೋದ್ರಿಂದ 40 ಇರ್ತಿ, ಈಗ 50 rupees ಮಾಡಿದ್ದೀವಿ. ಸಿಲಿಂಡ್ರ್ ಪ್ರಾಬ್ಲಮ್ ಹೆಂಗೆ ಅಫೆಕ್ಟ್ ಆಗಿದೆ ನಿಮಗೆ? ಅಫೆಕ್ಟ್ ಮಾಡ್ತಿದೆ ನಿಮಗೆ? ಸಿಗ್ತಾ ಇಲ್ಲ ಸರ್, ತುಂಬ ಕಷ್ಟ ಆಗೋಗಿದೆ. ತಳ್ಳಗಾಡಿಯವ್ರ ಜೀವನ ನಡೆಸೋದೇ ತುಂಬ ಕಷ್ಟ ಆಗೋಗಿದೆ. 2003 ಇಲ್ಲಿ ಆಟೋ ಓಡಿಸ್ದಾಗಿಂದ ನಮಗೆ ಪರಿಚಯ ಇವರು. ಆವಾಗಿಂದ ಇಡ್ಲಿ ತಿಂತಾಯಿದ್ದೀವಿ. ಚೆನ್ನಾಗೂ ಮಾಡ್ತಾರೆ. ನಾವು ಸಣ್ಣ ಹುಡುಗರಿಂದ ಗಾರ್ಡನ್ ಹೋಟ್ಲಿಂದ ಇಲ್ಲಿ ಎದುರುಗಡೆಯಿಂದನೂ ನಮಗೆ ಪರಿಚಯ. ಹಂಗಾಗಿ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗೈತೆ ಇಡ್ಲಿ ಎಲ್ಲ. ಸ್ಪೆಷಲ್ ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ, ನೆಲಮಂಗಲ. ಹೌದು, ಮೇಲ್ಕೋಟೆ ಸ್ಟೈಲಲ್ಲೇ. ಅದಕ್ಕಿಂತ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ ಒಂದ್ಸಲಿ ಬಂದು. ಮಾವಿನಕಾಯಿ ಚಿತ್ರಾನ್ನ. ನಮ್ಮಲ್ಲಿ ಇಡ್ಲಿ ಚಿತ್ರಾನ್ನ ಫೇಮಸ್. ನಾವು ಮಾವಿನ ಚಿತ್ರಾನ್ನ ಅಂದರೆ ಜನ ತುಂಬ ಲೈಕ್ ಮಾಡ್ತಾರೆ ತುಂಬ. ನಾವು ಮನೆಯಲ್ಲಿ ಹುಳಿ ಪುಡಿ, ಸಾರಿನ ಪುಡಿ, ರಸಂ ಪುಡಿ, ಪುಳಿಯೋಗರೆ ಗೊಜ್ಜು ಎಲ್ಲ ಐಟಮು ಮಾಡ್ತಾಯಿದ್ವಿ, ಮಾಡಿಕೊಡ್ತೀವಿ. ಪಲಾವ್ ಪುಡಿ ಎಲ್ಲ ಶಾಪ್ ಇದೆಯಾ ಇಲ್ಲ ಮನೆಯಲ್ಲೇ ಕಾಂಡಿಮೆಂಟ್ ಸ್ಟೋರ್ ಮಾಡ್ಕೊಂಡಿದ್ವಿ. ಮನೆಯಲ್ಲೇ ಬ್ರಾಹ್ಮಣರು ಬೀದಿ ನೆಲಮಂಗಲ. ಹೌದು, ಅಲ್ಲಿ ಬಂದರೆ ಯಾರು ಹೇಳಿದ್ರು ಆಯ್ತು. ರಾಮಮಂಗಲ ನಿಯರ್. ಅವ್ರಿಗೆ
ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನನಗೆ ಚಟ್ನಿ ತುಂಬ ಇಷ್ಟ, ಫುಲ್ಲು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಇಡ್ಲಿ. ಒಂದ್ಸಲಿ ಟ್ರೈ ಮಾಡಿ. ವೇಣು ಅಣ್ಣನ ಇಡ್ಲಿ ರೈಸು ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ಚಟ್ನಿ ಆಲ್ರೌಂಡರ್, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಮಗೆ ಇಡ್ಲಿನೇ ಫೇವ್ರೇಟು. ಹಾಂ, ಬರ್ತಾ ಇರ್ತೀವಿ. ಸೊ ವೇಣು ಅಣ್ಣನ ಇಡ್ಲಿ ನಾವು ಅರಶಿನಕುಂಟೆಯಿಂದ ಇಲ್ಲಿ ನೆಲಮಂಗ್ಲಕ್ಕೆ ಬರ್ತಾ ಇದ್ದೀವಿ ತಿನ್ನೋದಕ್ಕೋಸ್ಕರ. ಇಲ್ಲಾಂದರೆ ನಾವು ಅರಶಿನಕುಂಟೆಲ್ಲೇ ತಿನ್ಬೋದಿತ್ತು. ಅಷ್ಟು ದೂರದಿಂದ ಯಾಕೆ ಬರ್ತಾ ಇದ್ದೀವಿ ಅಂದರೆ ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮೇನ್ ಇಲ್ಲಿ ಬರ್ತಾ ಇರೋದು ನಾವು. ಪ್ಲೇಟ್ ಇಡ್ಲಿ, ಒಂದು ರೈಸ್ ಪಾರ್ಸಲ್ ಇದೆ ನೋಡಿ. ಆ ಇಡ್ಲಿ ಕೊಡಿ. ಯಾವ್ದು ರೈಸು ಸರ್? ರೈಸ್ ಯಾವುದು? ಅನ್ನ 3 ಪ್ಲೇಟ್ ಇಡ್ಲಿ. ಬಾಯಿಕಾಯಿ ಇಂಡಿ ಚಟ್ನಿ ಕೊಡು. ನಿಮ್ಗೆ ಆರು ಇಡ್ಲಿ ಸಾಕ ಮೇಡಮ್ ಅವರೇ? ಪಾರ್ಸಲ್ಲ ನಿಮ್ಗೊಂದು ಇಡ್ಲಿ, ನಿಮ್ಗೊಂದು ಇಡ್ಲಿ ಚಟ್ನಿ ಹಾಕಿ ಅರ್ಜೆಂಟು.